ಈಗ ನನ್ನ ಮಗಳ ವಿಷಯಕ್ಕೆ ಅಂತ ಅದಕ್ಕೊಂದ್ಸರಿ ಲೆಟ್ರ್ ಬಂದೆ, ಲೆಟ್ರ್ ಬರೀರಿ ಅಂತ ಲೆಟ್ರ್ ಬರ್ಕೊಟ್ಟೆ, 20,000 ಕಟ್ಟಿ ಲೆಟ್ರ್ ಬರ್ಕೊಟ್ಟೆ. ಅದು ಮಾರನೇ ತಿಂಗಳು ಮುಂದಿನ ತಿಂಗಳ ಬಂತು ಅಂದ್ರೆ ಈ ತಿಂಗಳ ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತಂದು ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದಾಗ ಮತ್ತೆ ಕೇಳಿದ್ರೆ ಮತ್ತೆ 15,000 ಕಟ್ಟಿ, ಇಲ್ಲ ಹಂಗೆಲ್ಲ ಇನ್ಸ್ಟಾಲ್ಮೆಂಟ್ಗಳು ಕೊಡಲ್ಲ, ನೀವು ಕ್ಲಿಯರ್ ಮಾಡ್ಬೇಕಂತ. ನಾನು ನಿಮ್ಗೆ ಅದಕ್ಕೆ ಸ್ಪಷ್ಟವಾಗಿ ಕೇಳಿದೆ, ಫೀಸ್ ಕಟ್ಟದೇ ಇದ್ರೆ ಕ್ಲಿಯರ್ ಮಾಡದೇ ಇದ್ರೆ ಎಕ್ಸಾಮ್ ಕುಂದಿರಿಸಲಿಕ್ಕೆ ಅವಕಾಶ ಐತೆ ಇಲ್ಲ, ಇದು ಕ್ಲಿಯರ್ ಕಟ್ ಆಗಿ ನನಗೆ ಆನ್ಸರ್ ಬೇಕು. ಎಕ್ಸಾಮ್ ಹುಡುಗರಿಗೆ ಏನು ಯಾವ ಹುಡುಗರಿಗೆ ಎಕ್ಸಾಮ್ ಎಲ್ಲ ಹುಡುಗರು ಎಕ್ಸಾಮ್ ಯಾಕಾಗಿದ್ದು ನನ್ನ ಹತ್ರ ಈ ರೀತಿ ಒಳಗೆ ನಾನು 10 ವರ್ಷದಿಂದ ಒಂದೇ ಸರಿ ಬಂದಿದ್ದೀರಿ. ಇಲ್ಲಿಲ್ಲ, ನೀವು ದುರಂತ ನೀವು ಈ ಪತ್ರದೊಳಗೆ ಗೋವಿಂದವ್ರೆ ನಿಮಗೆ ಇದ್ರೊಳಗೆ ಕೂಡ ಬಂದಿ ನಾನು ಸುಮಾರು ಸಾರಿ ತಿರುಗಾಡಿದ್ರೆ ನೀವು ಸಿಗ್ಲಿಲ್ಲ. ಆಮೇಲೆ ನಿಮ್ಮನ್ನ ಕಾಣಬೇಕಾದಂತ ಸಂದರ್ಭದಲ್ಲಿ ಕೂಡ ನಿಮ್ಮ ಸ್ಟಾಫು ಮತ್ತೆ ಅಲ್ಲೆಲ್ಲೇ ಹೋಗಿ ಕೂತ್ಕಾಗ್ತಂದು. ಅಂದ್ರೆ ಈ ಒಂದು ರೀತಿ ಒಳಗೆ ಸ್ಲೇವ್ಸ್ ಅನ್ನುವಂತ ರೀತಿ ಒಳಗೆ ಏನ್ ನೋಡುವಂತದ್ದು ಐತಲ್ಲ, ಇದು ಹೋಗ್ಬೇಕು. ನಿಮ್ದು ಬಹಳ ಒಳ್ಳೆ ಸಂಸ್ಥೆ, ಪ್ರತಿಷ್ಠಿತ ಕಾಲೇಜು ಅಂತಂತಂದ್ರೆ ನಿಮ್ಮ ಸೌಜನ್ಯ, ಇನ್ನೊಬ್ಬರಿಗೆ ಅನುಕಂಪವಾಗಿ ನೋಡುವಂಥದ್ದು, ನಿಮ್ಮ ಫೀಸು ಸಂಸ್ಥೆ ನಡಿಬೇಕು, ನಿಮ್ಗೆಲ್ಲ ಸಂಬಳಗಳು ಸಿಗ್ಬೇಕಂತಂದ್ರೆ ಅದೇನ್ ಕೊಡ್ಬೇಕು, ಅದು ಕ್ಲಿಯರ್ ಕಟ್ಟು. ಆದ್ರೆ ಅದು ಕಟ್ಟದೆ ಇದ್ನಪ್ಪ, ಇವತ್ತು ಕಟ್ಟಲಿಲ್ಲ ಅಂತಂದ್ರೆ ನಾನು ಎಕ್ಸಾಮ್ ಕೂತ್ಸಲ್ಲ ಅಂತಂದು ನಾನೇನ್ ರಿಕ್ವೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳ. ನಾನು ನಿಮಗೆ ಹೇಳಿದೆ. ಆಮೇಲೆ ಅವರು ಪಾರ್ವತಿ ಕಡ್ಲಿ ಅವರು ವೈಸ್ ಪ್ರಿನ್ಸಿಪಲ್ ಅವರು, ಅವರಿಗೆ ಸುಮಾರು ಸರಿ ಕಟ್ಟಿದ್ದು, ನೀವು ಸಿಗ್ಲೇ ಇಲ್ಲ. ನೀವು ಸಿಕ್ಕಿದ್ದು ಒಂದ್ಸರಿ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಅಂದ್ರೆ ಅವಾಗ ಏನಂದ್ರಿ, ಅವಾಗ ನಾನು ಈಗ 16ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದ, ಇಲ್ಲ ಎಕ್ಸಾಮ್ ಅಲೌ ಮಾಡ್ತೀನಿ. ಫೀಸ್ ರಿಡಕ್ಷನ್ ಬಗ್ಗೆ ಕೇಳಿದ್ರಿ, ಫೀಸ್ ರಿಡಕ್ಷನ್ ನನ್ ಕೇಳಿಲ್ಲ ಸರ್, ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ರಿ. ಎಕ್ಸಾಮ್ ಬಗ್ಗೆ ನನಗೇನು ಇವತ್ತು ಬೇಕಾದ್ರೆ ಹಾಲ್ ಟಿಕೆಟ್ ಕೊಡಂದ್ರೆ ನಾನು ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಎಕ್ಸಾಮ್ಗೆ ಅಲೋ ಮಾಡಲ್ಲ ಅಂತ ಹೇಳಿಲ್ಲ. ನೀವು ಫೀಸ್ ರಿಡಕ್ಷನ್ ಬಗ್ಗೆ ಮಾತಾಡಿದಾಗ ಅದು ಫೀಸ್ ರಿಡಕ್ಷನ್ ನನ್ನ ಕೈಲಿರಲ್ಲ ಸರ್, ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ರಿ. ಎಕ್ಸಾಮ್ ಏನು ಅಲೋ ಮಾಡೋದಿತ್ತಲ್ಲ ಅದು ಅಲೋ ಮಾಡ್ತೀವಿ, ಅದೇನು ತೊಂದರೆ ಇಲ್ಲ. ನಿಮ್ದು ಏನೇ ರಿಕ್ವೆಸ್ಟ್ ಇದ್ದಾರೆ ಕೊಡಿ ಸರ್, ನಾನು ಅಲ್ಲಿ ಕೊಟ್ಟಿಟ್ಟು ಲೆಟ್ರು 2 ಲೆಟ್ರ್ ಬರ್ತೀನಿ. ನಾನು ಎಕ್ಸಾಮು ಏನು ಫೀಸು ಕಟ್ತೀನಿ, 20,000 ಕಟ್ಟಿ, ಮುಂದಿನ ತಿಂಗಳು 15,000 ಕಟ್ತೀನಿ, ಆ ಕಡೆ ತಿಂಗಳ ಕಟ್ಟಿ ಅಂತ ಹೇಳಿದ್ದೀನಿ ನಾನು ನಿಮಗೆ. ಅಲ್ಲಲ್ಲ, ಅದಾದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಕೇಳಿದೆ. ಈಗ ಬಿಫೋರ್ ನೀವೇನಂತಂದ್ರಿ 16th ಇನ್ನೂ ಟೈಮ್ ಐತಿ, ಅಷ್ಟರೊಳಗೆ ದುಡ್ಡು ಮಾಡಿ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದೆ. ಇಲ್ಲ ಈಗ ನಾನು 15,000 ಕಟ್ಟಬಲ್ಲ, ಇವತ್ತು ಮಾರನೇ ತಿಂಗಳ ಇನ್ನು 15,000 ಕ್ಲಿಯರ್ ಮಾಡ್ತಾ ಸರ್. 15,000 ಕಟ್ಟಿ ಈ ಹಾಲ್ ಟಿಕೆಟ್ ಕೊಡ್ತೀನಿ. ಈ ಸೆಮಿಸ್ಟರ್ ಎಕ್ಸಾಮ್ ಈ ಮಾತು ಈಗ ಏನ್ ಹೇಳ್ತಾ ಇದ್ರಲ್ಲ, ನಾನು ಅವತ್ತು ಅದನ್ನೇ ಹೇಳಿದ್ರಿ. ಫೀಸ್ ರಿಡಕ್ಷನ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಹೇಳಿಲ್ಲ. ಮತ್ತೆ ಈಗ ಲೆಟ್ರು 2 ಸಾರಿ ಲೆಟ್ರುಗಳು ಕೊಟ್ಟು ಮತ್ತೆ ಈಗ ಲೆಟ್ರು ಮೊನ್ನೆ ಒಂದ್ಸತಿ ಬಂದಿದ್ದೀರಿ, ಒಂದ್ಸತಿ ನಾನು ಸಾಲ್ವ್ ಮಾಡಿ. ಹೌದು, ಸಿಕ್ಕಿದ್ದು ನೀವು ಅಂದ್ರೆ ಅವರು ಸಿಕ್ಕಿದ್ದು ಬಹಳ ಸರಿ ಗ್ಯಾಪ್ ಆಗಿರ್ಬೋದು, ನನ್ನ ಹತ್ರ ಬಂದಿಲ್ಲ. ಬಂದ ತಕ್ಷಣ ನಾನು ಇಮಿಡಿಯೇಟ್ ಅವ್ರಿಗೆ ಎಕ್ಸಾಮ್ ಅಲೌ ಮಾಡಿದ್ದೀನಿ ಕಟ್ಟಕ್ಕೆ ಎಕ್ಸಾಮ್ಗೆ. ಈ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಕಟ್ಟಿರಿ ಸರ್. ಇವ್ರು ಫೀಸ್ ರಿಡಕ್ಷನ್ ಬಗ್ಗೆ ಮಾತಾಡ್ತಾರೆ, ಅದು ಒಂದು ಸದ್ಯದಲ್ಲಿ ಕಟ್ಟಿಲ್ಲ ಕೂಡ ಅಲೌ ಮಾಡ್ತಾ ಅಂತ ಹೇಳಿದ್ದೀನಿ ನಾನು. ಅದು ಹೇಳಿಲ್ಲ ನಾನು. ಯಾವ ಹುಡುಗರಿಗೆ 80,000 90,000 ಲಕ್ಷ ಇದ್ದವರೆಗೂ ಅಲೌ ಮಾಡ್ತೀವಿ. ಹುಡುಗರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲಾರ್ದಿಂದ ಇವತ್ತು ಸಾಕು, ಮಂಡೇ ಎಕ್ಸಾಮ್ ಇರೋದ್ರಿಂದ ಇವತ್ತು ಬಹಳ ಜನ ಬಂದಿದ್ದಾರೆ. ಆದ್ರೆ ಡ್ಯೂ ಇದ್ರು ಕೂಡ ಆಯ್ತಪ್ಪ ಹೋಗ್ರಿ, ನೆಕ್ಸ್ಟ್ 8 ದಿನ ಬಿಟ್ಟು ಕಟ್ಟ್ರಿ, 15 ದಿನ ಬಿಟ್ಟು ಕಟ್ಟ್ರಿ, ನಿಮ್ಮ ಅವ್ರ ಅವಕಾಶಗಳು ಕೊಟ್ಕೊಂತ ಬರ್ತೀವಿ ಸರ್. ಸೆಮಿಸ್ಟರ್ ಸ್ಟಾರ್ಟ್ ಆದಾಗಿಂತಾನೆ ಯಾಕಂದ್ರೆ 1 ಇಯರ್ ಕೆಳಗೆ ಅಡ್ಮಿಷನ್ ಮಾಡ್ತಿರ್ತಾರೆ. ಆಲ್ರೆಡಿ 1 ಇಯರ್ ಮುಗಿದೋಗಿದೆ. ಇನ್ಸ್ಟಾಲ್ಮೆಂಟ್ಸ್ ಕೊಟ್ಟಿರ್ತೀವಿ, ಟೈಮ್ ಕೊಟ್ಟಿರ್ತೀವಿ, ಆದ್ರೆ ಹುಡುಗರು ಕಟ್ಟಲಿ ಅಂತ ಹೇಳಿರ್ತೀವಿ. ಬಟ್ ಯಾರಿಗೂ ತೊಂದರೆ ಮಾಡಿಲ್ಲ. ನನ್ನ ಹತ್ರ ಬಂದಾಗ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಸರ್. ನಿಮ್ಮ ರಿಕ್ವೆಸ್ಟ್ ಏನಿದೆ ಅದು ಕೊಡಿ ಸರ್. ಸ್ಪಷ್ಟತೆ ಈಗ ಹೇಳಕತ್ರಿ, ಈಗ ಅದೆಲ್ಲ ಕೋರ್ಟಿಗೆ ಹೋಗ್ಯಂತ ನೀವು ಯಾರು ತೆಗದ್ರಿ ಬಾದಾಮಿ ಟ್ರೈ ಮಾಡ್ರಿ. ಆಗದೆ ಇದ್ರೆ ಮುಂದಿನ ತಿಂಗಳ ಕಟ್ಲೇಬೇಕಂತಂದ್ರೆ ನಾನು ಅದಕ್ಕೆ ಬಹಳ ಸ್ಪಷ್ಟವಾಗಿ ಏನಿದೆ ಪತ್ರ ಕೂಡ ಬಂದ್ಕೊಟ್ಟಿನಿ, 2 ಪತ್ರ. ಈ ಪತ್ರ ನಿನ್ನೆ ಬರಿಬೇಕಾದಾಗ ನನಗೆ ಆಕ್ರೋಶಗಳು ಸ್ಟಾರ್ಟ್ ಆಗ್ತು. ನಮ್ಮನ್ನ ಏನು ಒಂದು ಈ ತರದವಾಗಿ ಒಂದು ಸ್ಲೇವ್ಗಳು ರೀತಿ ಒಳಗೆ ಪ್ರತಿ ಸಾರಿ ಏನೋ ಈ ಗುಲಾಮಿ ಪದ್ಧತಿ ಒಳಗೆ ನಾವೇನೋ ತಪ್ಪು ಮಾಡಿಬಿಟ್ಟಿವಿ, ಅಪಾಲಜಿ ಬರೆದು ಸಾರ್ ಇಲ್ಲ ಸರ್, ನಾವು ಫೀಸ್ ಕೊಡದೇ ಇದ್ರೆ ಈ ಸಂಸ್ಥೆಗಳು ನಡೆಯಲ್ಲ, ನಿಮ್ಮ ಸಂಬಳಗಳು ನಡೆಯಲ್ಲ. ಹೌದಾ?
ಯಾರು ಕೂಡ ಎಲ್ಲವೂ ಕೂಡ ಎಲ್ಲ ಸಂಸ್ಥೆಗಳು ನಡೀತಾ ಇರೋದು ಈ ದೇಶದ ಜನಗಳು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಏನೈತಲ್ಲ ಆ ಜನಗಳಿಂದನೇ ನಡೀತಿರ್ತದ. ನೀವು ನಡೆಯೋದು, ಈ ಪೊಲೀಸರು ನಡೆಯೋದು, ಎಲ್ಲ ವ್ಯವಸ್ಥೆಗಳು ರನ್ ಆಗೋದು ಈ ದೇಶ ಜನಗಳು ಏನ್ ತೆರಿಗೆ ಕಟ್ತಾರಲ್ಲ ಅದ್ರ ಮೇಲೆ ನಡೀತದ. ನಿಮಗೆ ಪ್ರತ್ಯೇಕವಾಗಿ ಫೀಸ್ಗಳು ಕಟ್ತದ. ಆದ್ರೆ ಮತ್ತೆ ಇದು ಒಂದು ಸ್ಲೇವ್ ಅನ್ನುವಂತ ರೀತಿ ಒಳಗೆ ನಾವೇನು ಏನ್ ನೀವೇನು ಪುಕ್ಸಟ್ಟೆ ಕೊಟ್ಬಿಡ್ತೀರಿ ಅಂತಂತದ್ದು ಹೌದಾ? ನಾವ್ ಏನ್ ಕಟ್ಟಬೇಕು ಕಟ್ತದ. ಕೇಳಕ್ಕೆ ಕಾನೂನು ಒಳಗೆ ಅವಕಾಶ ಐತಿ. ನೀವು ಕೊಡೋದು ಬಿಡೋದು ತೀರ್ಮಾನ ಮಾಡ್ಬೇಕಾದ್ದು ನಿಮ್ದು ಧರ್ಮ ಹೌದಾ? ನಾನು ಕೇಳ್ಬೇಕಂತ ನಾನು ಕೇಳ್ತೀನಿ. ನಾನು ಫ್ರೀ ಓದಿಸಿ ಅಂತ ಕೂಡ ನಾನು ಬಹಳ ಸ್ಪಷ್ಟವಾಗಿ ಕೇಳಬಲ್ಲೆ. ಕೇಳಬಲ್ಲೆ. ಕೇಳಲಿಕ್ಕೆ ಅಪರಾಧ ಬಿಡಲ್ಲ. ಒಪ್ಪೋದು ಬಿಡೋದು ನೀವು ಕೊಡದೇ ಇದ್ರು ಕೂಡ ನಾನು ಇಷ್ಟೇ ಫ್ರೀಯಾಗಿ ಓದಿಸ್ತೀನಿ ಅಂತ ಅನ್ನೋದು ತಪ್ಪಾಗ್ತದ. ಆದ್ರೆ ನಾನು ಕೇಳೋದಂತ ಐತಿಯಲ್ಲ, ಅವಕಾಶಗಳು ಕೇಳೋದೈತಲ್ಲ, ಅದೇ ಇದು ಆಗ್ಬಾರ್ದು. ಯಾಕಂದ್ರೆ ಲಾಸ್ಟ್ ಡೇ ಕೂಡ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗೋದಕ್ಕಿಂತ ಬಿಫೋರು ಬೇರೆ ಯಾವುದೋ ಸೆಮಿಸ್ಟರ್ದು ಒಂದು ಹುಡುಗ ಸಂಜೆ ಬಂದಾನ. ಸಂಜೆ ನಾನು 4 ಗಂಟೆಗೆ ಬಂದೀನಿ. ಆ ಹುಡುಗನ ಚಿಕ್ಕಪ್ಪ ಮರಮನಹಳ್ಳಿ ಅವರು ಯಾವುದೋ ಬ್ರಾಂಚ್ ಹೇಳಿದ್ರು, ಮರಮನಹಳ್ಳಿ ಆ ಹುಡುಗ. ಅವ್ರ ತಂದೆ ಬರಲಿಲ್ಲ, ಚಿಕ್ಕಪ್ಪ ಬಂದಿದ್ರು. ಅವರು ಹೇಳ್ತಿದ್ರು, ಸರ್ ನಾಳೆ ಎಕ್ಸಾಮ್ ಐತಿ, ಈ ಫೀಸ್ ಇನ್ನೂ ಕಟ್ಟಿಲ್ಲ ಅಂತಂತಂದ್ರೆ ನೀವು ಕಟ್ಟಲೇಬೇಕು, ಇಲ್ಲಾಂದ್ರೆ ನಾನು ಎಕ್ಸಾಮ್ ಕುಂದಿರ್ಸಲ್ಲ ಅಂತಂದಾಗ ನಾನು ಅವ್ರಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟೆ. ನಾವು KRS ಪಕ್ಷದವರು, ನಿಮ್ದು ಏನಾದರೂ ತೊಂದರೆ ಆಯ್ತು ಅಂತಂದ್ರೆ ನಾವು ನಿಮ್ಮ ಪರವಾಗಿದ್ದೀವಿ. ಫೀಸು ಕಟ್ಟೋದು ಬಿಟ್ಟೋದು ಇದೆಲ್ಲ ಕಾನೂನಿಂದ ಅದೆಲ್ಲ ಬೇರೆ ವಿಷಯ. ಆದ್ರೆ ಮಗುವಿನ ಆ ಹಕ್ಕು ಏನೈತಲ್ಲ, ಒಂದು ಓದುವಂಥದ್ದು, ಆ ಎಕ್ಸಾಮ್ ಮಾಡುವಂಥದ್ದು, ಅಟೆಂಡ್ ಮಾಡುವಂಥದ್ದು, ಮತ್ತೆ ಅದರ ಫಲಿತಾಂಶಗಳು ತಗೊಳ್ಳುವಂಥದ್ದು ಆ ಮಗುವಿನ ಹಕ್ಕು. ಆ ಮಗುವಿಗೆ ಎಲ್ಲಿ ಕೂಡ ಬಾಧಿತ ಆಗಬಾರ್ದಂಥದ್ದು, ಅದನ್ನು ನಾವು ಕಾಯ್ತೀವಿ ಅಂತಂತಂದು. ಇದನ್ನು ಸ್ವಲ್ಪ ಯಾಕಂದ್ರೆ ನಾವು ಮ್ಯಾನೇಜ್ಮೆಂಟ್ ಫಾರ್ವರ್ಡ್ ಮಾಡ್ರಿ. ಈಗ ಸೋಮವಾರ ಎಕ್ಸಾಮ್ ಐತಿ, ಅದನ್ನ ದಯವಿಟ್ಟು ನಾನಂತೂ ಇದನ್ನ ಒಂದು ರಿಸೀವ್ಡ್ ಹಾಕೊಡ್ರಿ. ಆಮೇಲೆ ಒಂದು ದಯವಿಟ್ಟು ಇನ್ನೊಂದ್ಸರಿ ಬಹಳ ಸ್ಪಷ್ಟವಾಗಿ ಹೇಳ್ರಿ, ಯಾವ ಮಗುವಿಗೂ ಕೂಡ ಏನು ಈ ತರದ್ದು ಎಕ್ಸಾಮ್ ಒಂದು ಏನು ಫೀಸ್ಗಳನ್ನ ಕ್ಲಿಯರ್ ಮಾಡ್ಲಾರ್ದಂಗೆ ಎಕ್ಸಾಮ್ಗೆ ನಾವು ಕೂರ್ಸಲ್ಲ ಅಂತ ನಾವು ಎಲ್ಲಿ ಕೂಡ ಹೇಳಿಲ್ಲ ಅಥವಾ ಹೇಳೋದಿಲ್ಲ ಆ ಥರದ್ದು. ಯಾಕಂದ್ರೆ ನಾವು ಇಲ್ಲಿಗೆ ಏನು ಬಂದಿವಲ್ಲ, ಇವತ್ತು ನಾವು VTಗೆ ಹೋಗ್ಬೇಕಂತಿತ್ತು. ಇದು ತೀರಾ ಕಾಂಪ್ಲಿಕೇಶನ್ ಒಯ್ಬಾರ್ದು ಅಂತಂದು ನಾವು ಬರೀ ಇಲ್ಲಿಗೆ ಮಾಡಕತ್ತೀವಿ. ಇವತ್ತು ಕೂಡ ನಮ್ಮನ್ನು ಕೂಡ ಸುಮಾರು ಜನ ಏನು ಕರೆಸಿ ಒಂದು ಬೇರೆ ರೀತಿ ಒಳಗೆ ಏನು ಮಾಡಬೇಕಾಗಿತ್ತು, ಬೇಡ ತೀರಾ. ಯಾಕಂದ್ರೆ ನಾವು ಕೂಡ ಈ VV ಸಂಘದ ಇದ್ರೊಳಗೆ ನಾವು ಎಲ್ಲ ಕೂಡ ಭವಿಷ್ಯ ತೆಗೆದು ನೋಡಿದ್ರೆ ನಾವೆಲ್ಲ ಓದಂಥದ್ದು ನಿಮ್ಮ VV ಸಂಘದಲ್ಲೇ ಹೌದಾ? ಒಂದು ಒಳ್ಳೆ ಗೌರವ, ಒಂದು ಘನತೆ ಇಟ್ಕೊಂತಿರುವಂತ ಸಂಸ್ಥೆ VV ಸಂಸ್ಥೆ ಅಂತ ಅನ್ನೋದು. ಇಲ್ಲಿ ಈ ರೀತಿ ಒಳಗೆ ಒಂದು ಒಳ್ಳೆ ಕಾಲೇಜ್ ಆಯ್ತು, ಇಂಜಿನಿಯರಿಂಗ್ ಕಾಲೇಜ್ ಬಂತು, ನಮಗೆಲ್ಲ ಬಹಳ ಖುಷಿ ಆಯ್ತು. ನಮ್ಮೂರಲ್ಲಿ ಸಿಗ್ತತಿ ಇವಾಗ ಶಿಕ್ಷಣ ಅಂತಂತದ್ದು. ಬಟ್ ಇಲ್ಲಿ ಈ ರೀತಿ ಒಳಗೆ ಆಗ್ಬಾರ್ದು ಅನ್ನೋಂಥದ್ದು. ಅದು ಮಾಡ್ರಿ. ಆಮೇಲೆ ನಾವು ಏನು ಎಕ್ಸಾಮಿಗೆ ಅದೇ ನೀವು 15 ಸಾವಿರ ಕಟ್ಟಿದ್ರು ಕಟ್ಟಂಗಿದ್ರೆ ಇಲ್ಲ ಈಗ ಆಂಟಿ ಕಟ್ಟಂತ ಕೊಡ್ತೀವಿ. ಇಲ್ಲ ಅಲ್ಲ, ಓಕೆ, ವೆರಿ ಗುಡ್. ಮುಂದಿನ ತಿಂಗಳ ಅಂತ ಹೇಳಿದೀನಿ. ಓಕೆ, ಮುಂದಿನ ತಿಂಗಳ ಒಂದು ಫೋಟೋ, ಒಂದು ಯಾರೇನ ಇದು ಕೂಡ ಹೌದು, ಸ್ವಲ್ಪ ಬರೀ ಎಲ್ಲ ಹಿಡ್ಕಟ್ಟಿದ್ರೆ ಇದಕ್ಕೆ ಸೀಲ್ ಹಾಕ್ರೆ. ಈಗ ಹಾಲ್ ಟಿಕೆಟ್ ಈಗಲೇ ಕೊಟ್ಬಿಟ್ರೆ ಈಗ ಕೊಡ್ತೀರಿ? ಆಫೀಸಲ್ಲಿ ಕೊಡ್ತಾರೆ. ನಾವು ಬರ್ಬೋದು ಒಳಗಡೆ. ಇದು ಎಕ್ಸಾಮ್ ನಡೀತೀವಿ. ಮಗಳು ಬಂದ್ರೆ ಸಾಕು. ಹೌದಾ? ಅಲ್ಲ, ಮಗಳ ಹೆಸರು ಹರ್ಷಿತಾ. ಇವತ್ತಿನವರೆಗೂ ಫೀಸ್ ಡ್ಯೂ ಐತಂದು ನಾವು ಯಾರನ್ನೂ ಇವತ್ತಿನವರೆಗೂ ಹೊರಗೆ ಹಾಕಿಲ್ಲ. ಇವತ್ತಿನವರೆಗೆ ಒಂದು ಹಾಲ್ ಟಿಕೆಟ್ ಇಶ್ಯೂ ಇವತ್ತಿನವರೆಗೆ ಯಾರು ಸ್ಟೂಡೆಂಟ್ಸ್ ಕೇಳ್ಕೊಂಬರ್ತಾರೆ. ವೆರಿ ಗುಡ್ ಸರಿ ಸರ್, 4 ವರ್ಷ ಅದ ಸರ್, ಯಾರನ್ನ ಕೇಳ್ಕೊಂಬರ್ತೀವಿ ಸರ್, ಹೇಳಿಲ್ಲ. ಆಮೇಲೆ ಈಗ ಏನಾಗೈತೆ ಸರ್, ಅವ್ರಿಗೂ ಮ್ಯಾನೇಜ್ಮೆಂಟ್ ಪ್ರೆಸರ್ ಹಾಕಿ ಮತ್ತೆ ಅವರು ನೀವು ಯಾರು ಇಲ್ಲಿ ಫ್ಯಾಕಲ್ಟಿನೇ ಫ್ಯಾಕಲ್ಟಿ ಆದರೆ ಯಾಕಂದರೆ ಓಕೆ ಮತ್ತೆ ಸರಿ ಓಕೆ. ಇದು ಇಷ್ಟು ವಿಷಯಗಳನ್ನ ನೀವೆಲ್ಲ ಕೂಡ ಗಮನಿಸಿರ್ತೀರಿ. ಏನಂತಂದರೆ ಒಬ್ಬರು ಯಾರೇನು ಹೋಗಿ ಶೀಲಕ್ಕೆ ಈಗಾಗಲೇ ಇದ್ರ ಬಗ್ಗೆ ಒಂದಷ್ಟೆಲ್ಲ ವಿಷಯಗಳು ಮಾತಾಡಿದ್ವಿ. PDITI ಕಾಲೇಜ್ ಅಂತ ಈಗ ನಾವೇನು ನಿಂತಿದ್ದೀವಿ, ಹೊಸಪೇಟೆಯಲ್ಲಿ ಇರುವಂಥ ಒಂದು VV ಸಂಘದ ವೀರಶೈವ ವಿದ್ಯಾವರ್ಧಕ ಸಂಘ ಅಂತಂದು ಬಳ್ಳಾರಿಯ ಸಂಸ್ಥೆ. ಅದು
ಅದ್ರ ಮೂಲಕ ಇಡೀ ಬಳ್ಳಾರಿ ಜಿಲ್ಲೆ ಆ ವಿಭಜಿತ ಬಳ್ಳಾರಿ ಜಿಲ್ಲೆ ಅಂತಂದು ಏನಿತ್ತು, ಈಗ ವಿಜಯನಗರ ಜಿಲ್ಲೆ ಸಪರೇಟ್ ಆಗಿದ್ರೂ ಕೂಡ 2 ಜಿಲ್ಲೆಗಳಲ್ಲಿ ಹಲವಾರು ಶಾಲೆಗೆ ಬಹುಶಃ ಬಂದಿದ್ದಂಗೆ ಕಾಣ್ತಾ ಇಲ್ಲ. ಬಹುತೇಕ ಮೆಟ್ರಿಕ್ ನಂತರದ ಎಜುಕೇಶನ್ ಅಂತ ಏನಿದೆ ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಇದು ಕೂಡ BE ಕೂಡ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ನಾವು 8-10 ವರ್ಷದ ಹಿಂದೆ ಕೂಡ ಯಾವುದೋ ಮಕ್ಕಳಿಗೆ ಎಕ್ಸಾಮಿಗೆ ಕೂರ್ಸಲ್ಲ ಅಂತಂದು, ನಾಳೆ ಎಕ್ಸಾಮ್ ಇದ್ನಪ್ಪ ಅಂದ್ರೆ ಕೂರ್ಸಲ್ಲ ಅನ್ನುವಂಥದ್ದು ಹೇಳಿದಾಗ ಅವತ್ತಿಗೆ ನಾವೆಲ್ಲ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆ, ಗಣೇಶ್ ಪತ್ರಿಕೆ ಅಂತಂದು ಹಿಂಗೆಲ್ಲ ಇದ್ದಾಗ ಬಂದೆಲ್ಲ ಹೇಳಿ, ಇಲ್ಲ ಅದು ಕಾನೂನೊಳಗೆ ಅದೆಲ್ಲ ಅವಕಾಶ ಇಲ್ಲ, ಎಕ್ಸಾಮಿಗೆ ಅಲೋ ಮಾಡ್ರಿ ಅಂತ ಹೇಳಿದ್ವಿ, ಮಾಡಿದ್ರು. ಬಟ್ ಈ ಸಾರಿ ನನ್ನ ಮಗಳನ್ನೇ ಅಡ್ಮಿಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ರೀತಿ ಒಳಗೆ ಏನಂತೀರಿ, ಒಂದು ಸೌಮ್ಯವಾದಂಥ ದೌರ್ಜನ್ಯ. ಇದು ದೌರ್ಜನ್ಯ ಅಂದ್ರೆ ತೀರಾ ಗಟ್ಟಿ ಧ್ವನಿಯಲ್ಲಿ ಬೇರೆ ಏನೋ ಆಕ್ರೋಶಗಳು ವ್ಯಕ್ತಪಡಿಸೋದು ಆ ರೀತಿ ಒಳಗಿಲ್ಲ. ಬಹಳ ಸೌಮ್ಯವಾದಂಥ ಭಾಷೆಗಳಿಗೆ ದೌರ್ಜನ್ಯಗಳನ್ನ ಮಾಡ್ತಾ ಇದ್ದಾರೆ. ಏನು ದೌರ್ಜನ್ಯ ಮಾಡ್ತಾರಂದ್ರೆ, ಅಡ್ಮಿಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ 90,000 ರೂಪಾಯಿ ಅಂತ ಹೇಳಿದ್ರು. 90,000 ರೂಪಾಯಿ ಒಳಗೆ ನಾವು 40,000 ರೂಪಾಯಿ ಕಟ್ಟಿ ಇನ್ನು ಉಳಿಕಿದ್ದು ನಾವು ಆಮೇಲೆ ಕಟ್ಕೊಂತ ಬರ್ತೀವಿ ಅಂತಂದು. ಈಗ ಏನು ಎಕ್ಸಾಮ್ ನಡಿಬೇಕಾದಂಥ ಸಂದರ್ಭದಲ್ಲಿ ಏನು ಎಕ್ಸಾಮಿಗೆ ಫೀಸ್ ಅಂತ ಅದು ಪ್ರತ್ಯೇಕ ಇದೆ, ಅದು ಯೂನಿವರ್ಸಿಟಿ ಕಟ್ಟುವಂಥದ್ದು. ಅದು 2,500 ರೂಪಾಯಿ 3,000 ರೂಪಾಯಿ ಕಟ್ಟಬೇಕಾದಂಥದ್ದು. ಅದು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಕಟ್ಟಿ ಓಕೆ ಅಂತಂದ್ರೆ, ಇಲ್ಲ ಅದು ಅಪ್ರೂವಲಿಗೆ ಕಳಿಸ್ಬೇಕಂತಂದ್ರೆ ನೀವು ಫೀಸ್ ಕ್ಲಿಯರ್ ಮಾಡೋಕೆ ಇಲ್ಲಿದು ಬ್ಯಾಲೆನ್ಸ್ ಅಂತ. ಅದಕ್ಕೆ ಬಂದು ಕೇಳಿದ್ರೆ, ಇಲ್ಲ ನೀವು ಮತ್ತೆ ಕ್ಲಿಯರ್ ಮಾಡ್ಬೇಕಂತಂದು. ಇಲ್ಲ ಕ್ಲಿಯರ್ ಅಂತ ಈಗ ಮಾಡಕ್ ಸಾಧ್ಯ ಇಲ್ಲ ಅಂತಂದು. ಯಾವಾಗ ಕಳೆದ ತಿಂಗಳೇ 20,000 ರೂಪಾಯಿ ಈಗ ಕಟ್ತೀವಿ, ಉಳಿಕಿದ್ದು ಮುಂದಿನ ತಿಂಗಳು 15,000, ಅದ ಆಚೆ ತಿಂಗಳು 15,000 ರೂಪಾಯಿ ಅಂತಂದು 2 ತಿಂಗಳ ಟೈಮ್ ತಗೊಳ್ಳಿ. ಈಗ ಒಂದು ಲೆಟರ್ ಬರೀರಿ ಅಂತಂದು. ಆಯ್ತಂತ ಒಂದು ಲೆಟರ್ ಬರ್ದೀವಿ. ಅದು ಬರ್ದ ನಂತರ ಎಕ್ಸಾಮಿಗೆ ಅಲೋ ಮಾಡಲಿಕ್ಕೆ, ಎಕ್ಸಾಮಿಗೆ ಅಪ್ರೂವ್ ಕೂತ್ಕೊಳ್ಳಲಿಕ್ಕೆ, ಅದು ಯೂನಿವರ್ಸಿಟಿ ಕಳಿಸ್ಲಿಕ್ಕೆ ಅದೊಂದು ಲೆಟರ್ ಅಂತ. ಅದಾದ ನಂತರ ಪ್ರಾಕ್ಟಿಕಲ್ ಅಂತ ಬಂತು. ಪ್ರಾಕ್ಟಿಕಲ್ ಬರ್ಬೇಕಾದ್ರೆ ಮತ್ತೆ ಒಂದ್ಸರಿ ಲೆಟರ್ ಬರ್ಕೊಡ್ರೆ ಅಂತ. ಆ ಲೆಟರ್ ಬರ್ಕೊಡ್ಬೇಕಾದ್ರೆ ಮತ್ತೆ 15,000 ರೂಪಾಯಿ ಕಟ್ಟಿದೆ. ಮುಂದಿನ ತಿಂಗಳು ಅಂದ್ರೆ ಜುಲೈ ಏನಿದೆ, ಇನ್ನೊಂದು 15,000 ರೂಪಾಯಿ ಕಟ್ತೀನಿ ಅಂತಂದ್ರೆ ಮತ್ತೆ ಈಗ ಇದೊಂದು ಲೆಟರ್ ಅಂತಂದು ಈಗೇನು ಕೊಟ್ಟಿವಿ. ಅಂದ್ರೆ ಬರೀ 1 ತಿಂಗಳದಲ್ಲೇ 3ನೇ ಲೆಟ್ರು. ನಾನು ಹೇಳಿದೆ, ಈ ರೀತಿ ಒಳಗೆ ನಾವೆಲ್ಲ ಈ ನಾಡಿನ ಒಂದು ವ್ಯವಸ್ಥೆ ಏನೈತಿಯಲ್ಲ ಅದನ್ನು ಒಳ್ಳೆ ರೀತಿ ಒಳಗೆ ಆಗ್ಲಿಕ್ಕೆ KRS ಪಕ್ಷ ಕೆಲಸ ಮಾಡ್ತಾ ಇರುವಂಥದ್ದು. ಅಂತ ಒಂದು KRS ಪಕ್ಷದಲ್ಲಿ SC/ST ಘಟಕದ ರಾಜ್ಯಾಧ್ಯಕ್ಷ ಆಗಿನಿ. ನನ್ನನ್ನೇ ನೀವು ಈ ರೀತಿ ಒಳಗೆ ಒಂದು ಸೌಮ್ಯವಾದಂಥ ದೌರ್ಜನ್ಯಗಳನ್ನು ನೀವು ಮಾಡ್ತಾ ಇದ್ರಿ. ಆ ಮೂಲಕ ಆ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಿಗೆ ಒಂದು ಭಯದ ಆತಂಕದ ವಾತಾವರಣ ಏನು ಸೃಷ್ಟಿ ಮಾಡ್ತಾ ಇದ್ರಿ. ಲಾಸ್ಟ್ ಟೈಮು ಮರಮನಹಳ್ಳಿಯಲ್ಲಿ ಒಬ್ಬ ಹುಡುಗ ನಾಳೆ ಎಕ್ಸಾಮ್ ಐತೆ ಅಂತಂದ್ರೆ ಇವತ್ತು ಸಂಜೆ 4 ಗಂಟೆಗೆ ಬಂದು ಕಾಯ್ಕೊಂತ ಕೂತಾನ ಅಲ್ಲಿ. ಇವರು ಈಗೇನು ಕಂಡ್ರು, ಅವರು ರೋಹಿತ್ ಅಂತಂದು ಪ್ರಿನ್ಸಿಪಾಲ್, ವೈಸ್ ಪ್ರಿನ್ಸಿಪಾಲ್ ಪಾರ್ವತಿ ಕಡ್ಲಿ, ಇಲ್ಲ ಎಕ್ಸಾಮ್ಗೆ ನಾಳೆ ಎಕ್ಸಾಮ್ ಇದ್ರು ಕೂಡ ಇಲ್ಲ ಫೀಸ್ ಕಟ್ಟದೆ ಇದ್ನಪ್ಪ ಎಕ್ಸಾಮ್ ಕುಂದ್ರಸಲ್ಲ ಅಂತ ಹೇಳ್ಯಾರಂತಂದು. ಅದಕ್ಕೋಸ್ಕರ ನಾವು ಸಾಯಂಕಾಲ 4 ಗಂಟೆ ಆದ್ರೂ ಕೂಡ ಇವರಿಬ್ಬರು ಕೂಡ ಇಲ್ಲ, ಕಾಯ್ತಾ ಇದ್ದಾರೆ. ನಾನು ಅವ್ರ ಕೂಡ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೇಳಿದೆ, ನಿಮ್ದು ಕ್ಲಿಯರ್ ಮಾಡದೆ ಇದ್ನಪ್ಪ ಅಂದ್ರೆ ನಮಗೆ ಫೋನ್ ಮಾಡ್ರಿ, ನಾವು ಅದನ್ನ ಬಂದು ಎಕ್ಸಾಮಿಗೆ ಕುಂದಿರಿಸುವಂಥದ್ದು ಆ ಥರದ್ದು ಏನೈತಿಲ್ಲ ಅವಕಾಶ ಮಾಡ್ತೀವಿ ಅಂತ. ಹಾಗಾಗಿ PDIT ಏನು VTU ಅಂತಂದು ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಅಂತಂದು ಅಲ್ಲಿ ಕೂಡ ನಾವು ಆಕ್ಚುಲಿ ಹೋಗಿ ಇದನ್ನ ಒಂದು ಚಲೋ ಅನ್ನುವಂಥ ರೀತಿಯೊಳಗೆ ಯೂನಿವರ್ಸಿಟಿ ಚಲೋ, VTU ಚಲೋ ಅನ್ನುವಂಥ ರೀತಿಯೊಳಗೆ ಒಂದು ಹೋರಾಟ ರೂಪಿಸಬೇಕು. ಕರ್ನಾಟಕದಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ಏನೋ ಈ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡಿತಾ ಇರುವಂಥ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವಂಥ ಒಂದು ವಾತಾವರಣ ಕಲ್ಪಿಸಲಿಕ್ಕೆ ಒಂದು ಹೋರಾಟ ಹಮ್ಮಿಕೊಳ್ಳಬೇಕಂತ ಒಂದು ಪ್ಲಾನ್ ಇತ್ತು. ತೀರಾ ಅದು ಆಗ್ಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಇಲ್ಲೇ ಬಂದು ಒಂದು ಲೆಟರ್ ಬರಿಬೇಕಾದ್ರೆ ನಿನ್ನೆ ಈ ಲೆಟರ್ ಬರಿತಾ ಇದ್ದೀನಿ, ನನಗೆ ಆಕ್ರೋಶ ಉಡ್ತಾ ಇದೆ. ಅಂದ್ರೆ ಒಂದು ಸ್ಲೇವುಗಳ ರೀತಿ ಒಳಗೆ ಏನೋ ಒಂದು ದಾಸ್ಯವಾಗಿ ನಮ್ಮನ್ನ ಏನು ಇಷ್ಟೊಂದು ಹೀನವಾಗಿ ಈ 90,000 ರೂಪಾಯಿ ನಾವು ಕಟ್ಟಿದ್ರೆ ನಾವು ಕೊಡದೇ ಇದ್ನಪ್ಪ ಅಂತಂದ್ರೆ ಅವ್ರಿಗೆ ಸಂಬಳಗಳು ಬರಲ್ಲ, ಅವರಿಗೆ ಘನತೆ ಸಮಾಜದಲ್ಲಿ ಏನು ಲೆಕ್ಚರ್ ಅಂತಂದು ಪ್ರಿನ್ಸಿಪಾಲ್ ಅಂತ ಈ ಕಾಲೇಜಿಗೆ ಏನು ಒಂದು ಘನತೆಗಳು ಸಿಕ್ಕಿರ್ತದ, ಆ ಘನತೆಗಳನ್ನ ಪ್ರಾಪ್ತವಾಗಿ ಮಾಡಿಕೊಟ್ಟಂತವ್ರು ಈ ವಿದ್ಯಾರ್ಥಿಗಳು ಅನ್ನೋಂಥದ್ದು ಈ ಪ್ರಿನ್ಸಿಪಾಲ್ಗಳಿಗೆ, ವೈಸ್ ಪ್ರಿನ್ಸಿಪಾಲ್ಗಳಿಗೆ ಮತ್ತೆ ಆ ಮ್ಯಾನೇಜ್ಮೆಂಟ್ಗಳಿಗೆ, ವಿವಿ ಸಂಘಕ್ಕೆ ಕೂಡ ಗೊತ್ತಾಗಬೇಕಿದು.
ಇದು ಸೌಮ್ಯ ರೀತಿಯ ದೌರ್ಜನ್ಯ ಐತಲ್ಲ, ಇದನ್ನ ಖಂಡಿಸ್ತೀವಿ. ಮತ್ತೆ ಇದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಇದು ಏನಾದರೂ ರಿಪೀಟ್ ಆಯ್ತಪ್ಪ ಅಂದ್ರೆ, ಇನ್ನು ನನ್ನ ಮಗಳು 2 ವರ್ಷ ಓದಬೇಕು, ಇದು ರಿಪೀಟ್ ಆಯ್ತಪ್ಪ ಅಂತಂದ್ರೆ ಕಾಲೇಜ್ ಮುಟ್ಟಿಸ್ಲಿಕ್ಕೆ ಬೇಕಾದಂತ ಏನು ಹೋರಾಟಗಳನ್ನು ಕಟ್ಟಬೇಕಾಗ್ತದ ಆ ರೀತಿ ಒಳಗೆ ಕೂಡ ಮಾಡುವಂತ ಸನ್ನಿವೇಶಗಳು ಇರ್ತದ. ಅದನ್ನ ದಯವಿಟ್ಟು ಅವಕಾಶ ಕೊಡಬೇಡ್ರಿ ಅನ್ನುವಂಥದ್ದು ಕೂಡ ಒಂದು ರೀತಿಯೊಳಗೆ ಸೌಮ್ಯವಾದಂತ ಎಚ್ಚರಿಕೆ ಕೂಡ ಈ ಮೂಲಕ ನಾವು ತಲುಪಿಸಲಿಕ್ಕೆ ಬಯಸ್ತಾ ಇದೀವಿ. ಮತ್ತೆ ಕರ್ನಾಟಕದಲ್ಲಿ ಇರುವಂತ ಏನು ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಳೆದ ಸುಮಾರು 1 ದಶಕದಿಂದ ನಾವು ಶಿಕ್ಷಣ ಕ್ಷೇತ್ರ ಸುಧಾರಣೆಗೋಸ್ಕರ ಹಲವಾರು ರೀತಿ ಒಳಗೆ ಹೋರಾಟಗಳನ್ನ ಮಾಡ್ಕೊಂಡು ಈ ವ್ಯವಸ್ಥೆ ಸುಧಾರಣೆ ಆಗ್ಬೇಕಂತಂದು ಕೆಲಸ ಮಾಡ್ಕೊಂತ ಬಂದಿರುವಂತ ಜನ ಇವತ್ತು KRS ಪಕ್ಷ ಕೂಡ ಅದನ್ನ ಬಹಳ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರುವಂತದ್ದು. ಕರ್ನಾಟಕದ ಯಾವುದೇ ವಿದ್ಯಾರ್ಥಿ ಈ ದೇಶದ ಪ್ರಜೆಗಳು ಆಗುವಂಥದ್ದು, ಈ ದೇಶದ ಮುಂದಿನ ಚುಕ್ಕಾಣಿ ಆ ಹುಡುಗರ ಕೈಗೆ ಆ ವಿದ್ಯಾರ್ಥಿಗಳ ಕೈಗೆ ಇರುವಂತದ್ದು. ಹಾಗಾಗಿ ನಿಮಗೆ ಎಲ್ಲಾದ್ರೂ ಕೂಡ ಯಾವುದೇ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಸಂಸ್ಥೆಗಳಲ್ಲಿ ನಿಮ್ಮ ಓದಿಗೆ ಸಂಬಂಧಪಟ್ಟಂಗೆ ಏನಾದರೂ ದೌರ್ಜನ್ಯಗಳು ಆಗ್ತಿದ್ನಪ್ಪ ಅಂತಂದ್ರೆ ಅದನ್ನ ದಯವಿಟ್ಟು KRS ಪಕ್ಷದ ಗಮನಕ್ಕೆ ತೆಗೆದುಕೊಂಡು ಬಂದ್ರೆ ನಿಮ್ಮ ಪರವಾಗಿ ನಿಲ್ಲಬೇಕಾದಂತ ಶಿಕ್ಷಣದ ಹಕ್ಕನ್ನ ನೀವು ಪಡಿಬೇಕಾದಂತ ವಾತಾವರಣವನ್ನ KRS ಪಕ್ಷ ಕಲ್ಪಿಸಿಕೊಡ್ತದ. ಆಮೇಲೆ ಬಹಳ ಸ್ಪಷ್ಟವಾಗಿ ಇರುವಂತದ್ದು ಏನಂತಂದ್ರೆ ಕಾನೂನು ಒಳಗೆ ಫೀಸು ಸಂದರ್ಭ ಏನಂತಂದ್ರೆ, ನಾನು ಈ ಸಂದರ್ಭದಲ್ಲಿ ಮಾತಾಡ್ಲಿಲ್ಲ, ನೋಟಿಸ್ ಬೋರ್ಡ್ ಒಳಗೆ ಹಾಕ್ತಾರ ಫೀಸ್ ಯಾರು ಕಟ್ಟಿಲ್ಲ ಅಂತಂದು. ಇಲ್ಲಿ ಈಗ ಇದು ಏನಂದ್ರೆ ಇಂಜಿನಿಯರಿಂಗ್ ಕಾಲೇಜು, ಇಂಜಿನಿಯರಿಂಗ್ ಓದುವಂತ ಮಕ್ಕಳು ಆಲ್ರೆಡಿ ಒಂದು ಮೈಂಡ್ ಮೆಚ್ಯೂರ್ ಆಗಿರ್ತದ. 18 ವರ್ಷ 20 ವರ್ಷ ಮಕ್ಕಳು ಅವ್ರು ಎಲ್ಲರೂ ಕೂಡ ಅವ್ರಿಗೆಲ್ಲ ಗೊತ್ತಾಗ್ತಿರ್ತದ. ಒಂದು ವಿದ್ಯಾರ್ಥಿ ಯಾರು ಫೀಸ್ ಕಟ್ಟಿಲ್ಲ ಅಂತಂದು ಬೋರ್ಡ್ ಒಳಗೆ ಹಾಕಿದ್ನಪ್ಪ ಅಂತಂದ್ರೆ ಬೇರೆ ಮಕ್ಕಳು ಏನಾಗ್ತದ, ಇಲ್ಲ ಇವ್ರಿಗೂ ಕಟ್ಟಿಲ್ಲ ಅಂತಂದ್ರೆ ಇವ್ರೇನೋ ಬಡವರಿದ್ದಾರೆ ಅಂತದ್ದು. ಕಾನೂನು ಒಳಗೆ ಈ ದೇಶದ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದ, ಶಿಕ್ಷಣಕ್ಕೆ ಎಲ್ಲಿ ಕೂಡ ಕುಂದು ಬರಬಾರದ ರೀತಿ ಒಳಗೆ ಶಿಕ್ಷಣ ಸಂಸ್ಥೆಗಳು ನಡಿಬೇಕನ್ನುವಂಥದ್ದು. ಆದ್ರೆ ಈ ರೀತಿ ಒಳಗೆ ಬರೆದಾಗ ಮಕ್ಕಳ ಮೇಲೆ ಬಹಳ ತೀವ್ರತರವಾದಂತ ಘಾಸಿ ಆಗುವಂತ ಸಾಧ್ಯತೆಗಳು ಇರ್ತದ. ನಾಳೆ ಎಕ್ಸಾಮ್ ಬರಿಬೇಕಾದಂತ ಸಂದರ್ಭದಲ್ಲಿ ಕೂಡ ಅವರ ಓದಿಗೆ, ಅವರ ವಿದ್ಯಾಭ್ಯಾಸಕ್ಕೆ, ಆ ಶಿಕ್ಷಣಕ್ಕೆ ಏನು ಎಕ್ಸಾಮ್ಗೆ ಪೂರಕ ವಾತಾವರಣ ಏನು ಕಟ್ಟಬೇಕಾಗಿತ್ತು, ಅದಕ್ಕೆ ವ್ಯತಿರಿಕ್ತವಾದಂತ ವಾತಾವರಣ ಕಟ್ಟೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಭಯದ, ಒಂದು ಆತಂಕದ ಸನ್ನಿವೇಶ ತರ್ತದ. ಹಾಗಾಗಿ ಕಾನೂನು ಒಳಗೆ ಏನಿರೋದಂತಂದ್ರೆ ನಿಮಗೆ ಫೀಸು ಅಂತ ಏನಿರ್ತದ, ಮ್ಯಾನೇಜ್ಮೆಂಟ್ ಆಗಿರ್ಲಿ ಅಥವಾ ಶಾಲೆಯ ಅಧ್ಯಾಪಕರು, ಪ್ರಿನ್ಸಿಪಾಲು, ಮತ್ತೆ ಆ ಮಕ್ಕಳ ತಂದೆ, ಪೇರೆಂಟ್ಸ್ ಅಂತ ಏನಿರ್ತಾರಲ್ಲ ಆ ತಂದೆ ತಾಯಿಗೆ ಅವ್ರಿಗೆ ಮಾತ್ರ ನೀವು ಮೆಸೇಜ್ಗಳನ್ನ ತಲುಪಿಸ್ಬೇಕು. ಈ ವಿದ್ಯಾರ್ಥಿಗಳಿಗೆ, ಆ ಮಕ್ಕಳಿಗೆ ನೇರವಾಗಿ ಫೀಸ್ ಕಟ್ಟ್ರಿ ಅಂತ ಕೇಳಬಾರ್ದು. ಆಮೇಲೆ ನೋಟಿಸ್ ಬೋರ್ಡ್ ನಲ್ಲಿ ಕಟ್ಟುವಂಥದ್ದು, ಏನು ಫೀಸ್ ಕಟ್ಟಿಲ್ಲ ಅಂತಂದು ನೋಟಿಸ್ ಬೋರ್ಡ್ ನಲ್ಲಿ ಹಾಕಿದ್ರೆ ಅದೊಂದು ಅಪರಾಧ ಅನ್ನುವಂಥದ್ದು ಕಾನೂನು ಒಳಗೆ ಅವಕಾಶ ಇರುವಂತದ್ದು. ಹಾಗಾಗಿ ಇದು ಒಂದು ಸಂಸ್ಥೆಗೆ ಇರಬೇಕು. ಆಮೇಲೆ ಆ ಮಕ್ಕಳ ಪೇರೆಂಟ್ಸ್ಗೆ, ಇವತ್ತು ನಾನು ಕಟ್ಟಿಲ್ಲ ಅಂತಂದ್ರೆ ನನಗೆ ಗೊತ್ತಾಗ್ಬೇಕು, ಆ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗ್ಬಿಟ್ರೆ ಇಲ್ಲಿ ಕಾಲೇಜ್ನಲ್ಲಿ ಓದ್ತಾ ಇರುವಂತಹ ಸಾವಿರಾರು ವಿದ್ಯಾರ್ಥಿಗಳು ಐತಿಯಲ್ಲ, ಆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಈ ಮೆಸೇಜ್ ಪಾಸ್ ಆಗಬಾರ್ದು. ಅಂದ್ರೆ ನನ್ನ ಮಗಳು ಏನಾದ್ರು ಇಲ್ಲಿ ಫೀಸ್ ಕಟ್ಟಿಲ್ಲ ಅಂತಂದ್ರೆ ಆ ಮಗುವಿಗೆ ಯಾವ ರೀತಿ ಒಳಗೆ ಆತಂಕ ಆಗ್ತದ, ಭಯ ಆಗ್ತದ, ನಾಳೆ ಎಕ್ಸಾಮಿಗೆ ಕುಂದ್ರಿಸಲ್ಲ ಅಂತಂದು. ಇದು ಕಾನೂನಿಗೆ ವಿರುದ್ಧವಾದಂತ ನಡವಳಿಕೆಗಳು. ಇದನ್ನ ಕಡ್ಡಾಯವಾಗಿ ನೀವು ಏನ್ ಮಾಡ್ಕೋಬೇಕು, ಒಳ್ಳೆಯ ರೀತಿ ಒಳಗೆ ಮಾಡ್ಕೋಬೇಕು. ಒಂದು ಒಳ್ಳೆಯ ವಾತಾವರಣವನ್ನ ಇಲ್ಲಿ ಸೃಷ್ಟಿ ಮಾಡಬೇಕು. ಇಲ್ಲದೆ ಇದ್ದಪ್ಪ ಅಂತಂದ್ರೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಒಳಗೆ ನೀವು ಒಂದು ರೀತಿಯೊಳಗೆ ಬೆದರಿಕೆ ಹಾಕುವಂಥದ್ದು, ಇಲ್ಲ ಫೀಸ್ ಕಟ್ಟದೇ ಇದ್ದಪ್ಪ ಅಂದ್ರೆ ಎಕ್ಸಾಮಿಗೆ ಕುಂದ್ರಿಸಲ್ಲ, ಈ ರೀತಿ ಒಳಗೆ ಬೆದರಿಕೆ ಹಾಕುವಂಥದ್ದು ಕುತಂತ್ರಗಳು ಮಾಡಿದ್ರೆ ಅಥವಾ ಸೌಮ್ಯ ರೀತಿ ಒಳಗೆ ದೌರ್ಜನ್ಯಗಳನ್ನು ಮಾಡಿದ್ದಪ್ಪ ಅಂದ್ರೆ ಇದನ್ನ KRS ಪಕ್ಷ ಖಂಡಿತವಾಗಿ ವಿರೋಧಿಸ್ತದ. ಮತ್ತೆ ಮಕ್ಕಳಿಗೆ ಬೇಕಾದಂತ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ಅವರ ವಿದ್ಯಾಭ್ಯಾಸಕ್ಕೆ ಮತ್ತೆ ಅವರ ನಾಳೆ ಜೀವನ ಏನು ರೂಪುಗೊಳ್ತಲ್ಲ ಅದಕ್ಕೆ ಒಂದು ಬುನಾದಿ ಅನ್ನುವಂತ ರೀತಿ ಒಳಗೆ ಶಿಕ್ಷಣ ಅನ್ನುವಂಥದ್ದು ಇರ್ತದ. ಇಂಥ ಒಂದು ಶಿಕ್ಷಣಕ್ಕೆ ಯಾವುದೇ ಕುಂದು ಬಾರದ ರೀತಿಯೊಳಗೆ ಈ ಶಿಕ್ಷಣ ಸಂಸ್ಥೆ ಕೆಲಸ ಮಾಡಬೇಕು. ತಪ್ಪಿದ್ರೆ KRS ಪಕ್ಷ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ಖಂಡಿತವಾಗಿ ನಿಲ್ಲಲಿದೆ ಅನ್ನುವಂತ ಸಂದೇಶವನ್ನ ಈ ಮೂಲಕ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಯಾರಾದ್ರೂ ಮಾತಾಡ್ತೀರಿ? ನಿನ್ನೆ ಏನೋ ಆಯ್ತಲ್ಲ, ನಿಮ್ದ ಯಾರ್ದದು? ನಮ್ದು ಸರ್.
ಏನೇನು ಮಾತಾಡ್ತಿ? ಇಲ್ಲ ಸರ್. ಬೇರೆ ಏನೇನು ಮಾತಾಡ್ತೆ? ಓಕೆ. ಇಷ್ಟು ವಿಷಯಗಳನ್ನ ನಾವು ಮಾತಾಡಿದ್ವಿ. ಈಗಾಗಲೇ 3 ದಿನದ 4-5 ದಿನದ ಹಿಂದೆ ಬಂದಾಗ ವೈಸ್ ಪ್ರಿನ್ಸಿಪಾಲ್ ಅಂತ ಪಾರ್ವತಿ ಕಡ್ಲಿ ಅವರು ಇಲ್ಲ ಎಕ್ಸಾಮಿಗೆ ಕುಂದಿರಿಸ್ತೀವಿ ಅಂತಂದು ನಾನು ಮುಂದಿನ ತಿಂಗಳ ನಾನು ಬ್ಯಾಲೆನ್ಸ್ ಅಮೌಂಟ್ ಕಟ್ತೀನಿ ಅಂತ ಹೇಳಿದಾಗ ಏನು ಆಯ್ತು ಇನ್ನೊಂದು ಲೆಟರ್ ಕೊಡ್ರಿ ಅಂತ ಆ ಲೆಟರ್ ಬರಿಬೇಕಾದ್ರೆ ನನ್ನೊಳಗೆ ಆಕ್ರೋಶಗಳು ಬರ್ತದ. ಇದೊಂದು ದಾಸ್ಯದ ಸಂಕೇತವಾಗಿ ಇವರು ಪತ್ರಗಳನ್ನ ಏನು ಪ್ರತಿ ಸಾರಿ ಒಂದು ರೀತಿ ಒಳಗೆ ಅಪಾಲಜಿ ಅಂತಂದು ಇದಕ್ಕೆ ಕಾನೂನು ಒಳಗೆ ಅವಕಾಶ ಇಲ್ಲ. ಹಂಗಾಗಿ ಈ ಸಾರಿ ಬರ್ದಿರೋದು ಇದರ ಬಹಳ ಸ್ಪಷ್ಟವಾಗಿ ಬರ್ದಿವಿ. ಇದೇನು ಅಪಾಲಜಿ ಅಂತಂತಿಲ್ಲ, ನೀವು ಮಾಡ್ತಾ ಇರುವಂತ ಸೌಮ್ಯ ದೌರ್ಜನ್ಯಗಳು ಐತಲ್ಲ ಇದರ ವಿರುದ್ಧ ನನ್ನ ಆಕ್ರೋಶಗಳು ಇರುವಂತದ್ದಂತಂದು ಎಲ್ಲ ಕೂಡ ಬರ್ದಿರುವಂತದ್ದು ಇದನ್ನೇ ನಾವು ಕೊಟ್ಟಿದೀವಿ. ಇಷ್ಟು ಹೇಳ್ತಾ ಈ ಒಂದು ಹೋರಾಟವನ್ನ ಶಿಕ್ಷಣ ಕ್ಷೇತ್ರ ಸುಧಾರಣೆಗೆ ಸಂಬಂಧಪಟ್ಟಂತ ಈ ಹೋರಾಟವನ್ನ ಇಲ್ಲಿಗೆ ಕ್ಲಿಯರ್ ಮಾಡ್ತೀವಿ. ಈಗಾಗಲೇ ರೋಹಿತ್ ಅಂತಂದು ಪ್ರಿನ್ಸಿಪಾಲ್ರು ಹೇಳಿದ್ದಾರೆ, ನಾನು ಎಕ್ಸಾಮಿಗೆ ಏನು ಕುದುರಿಸ್ಬೇಕು ಮತ್ತೆ ಹಾಲ್ ಟಿಕೆಟ್ ಏನು ಕೊಡಬೇಕಲ್ಲ ಇವತ್ತು ಕೊಟ್ಬಿಡ್ತೀನಿ ಅಂತಂದು ಸ್ಪಷ್ಟವಾಗಿ ಹೇಳ್ಯಾರ. ಮತ್ತೆ ಬಂದು ಎಕ್ಸ್ಟ್ರಾ ಮಾತುಗಳು ಏನು ಅಂತ ಮಾತಾಡುವಂಥದ್ದು ಅದು ಅವರು ಮಾಡ್ಲಿಕ್ಕಿಲ್ಲ, ಮಾಡಬಾರ್ದು. ಮಾಡಿದ್ರೆ ಮತ್ತೆ ಹೋರಾಟಗಳು ಮುಂದುವರ್ತಿತ. ಹಲೋ, ನಮಸ್ಕಾರ. ನಮ್ಮ ಹೆಸರು ನಾಗರಾಜ್ ಅಂತೇಳಿ, ನಾವು KRS ಪಕ್ಷದ ಹೊಸಪೇಟೆ ತಾಲೂಕು ಕಾರ್ಯದರ್ಶಿ. ಈ ವಿದ್ಯಾರ್ಥಿ ಜೀವನಗಳಂದರೆ ಏನು ಅವರು ವಿದ್ಯಾರ್ಥಿಗಳಾಗಿ ಮುಂದೆ ಪ್ರಿನ್ಸಿಪಲ್ ಆಗಿರ್ತಾರೆ, ಆಮೇಲೆ ಇಂಜಿನಿಯರ್ ಇದಾಗಿರ್ತಾರೆ ಎಂಬುದನ್ನು ಮರ್ತ್ಬಿಟ್ಟಿರ್ತಾರೆ ಅವರು. ಈ ಪ್ರತಿಯೊಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಆಗಲಿ MBBS ಮೆಡಿಕಲ್ ಆಗಲಿ ಬರಬೇಕಪ್ಪ ಅಂದರೆ ಆ ಮಕ್ಕಳ ಶ್ರಮ ಎಷ್ಟಿರುತ್ತೆ, ಹಗಲು ರಾತ್ರಿ ಎಷ್ಟು ಕಷ್ಟ ಬಿದ್ದು SLC PUC ಸೆಕೆಂಡ್ ಇಯರ್ ಮುಗಿಸೋದ್ರಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಬುದ್ಧಿವಂತರಾಗಬೇಕನ್ನೋ ಆಸೆಯಿಂದ ಬಂದಿರ್ತಾರೆ. ಅನಿವಾರ್ಯ ಕಾರಣಗಳಿಂದ ಏನಾಗಿರುತ್ತೆ ಅಂದರೆ ಒಂದೊಂದು ಟೈಮ್ನಲ್ಲಿ ಪೋಷಕರಲ್ಲಿ ದುಡ್ಡು ಕಟ್ಟೋ ವ್ಯವಸ್ಥೆ ಸರಿಯಾಗಿ ಆಗಿರೋದಿಲ್ಲ. ನೂರಾರು ಸಮಸ್ಯೆಗಳು ಈಗಿನ ಒಂದು ಇದರಲ್ಲಿ ಸಮಾಜದಲ್ಲಿ ಅವರು ಕಷ್ಟ ಬೀಳ್ತಾ ಇರ್ತಾರೆ. ಆ ಸಮಯದಲ್ಲಿ ಇವರು ಈ ಥರ ಮಾಡಿ ಈ ಮಕ್ಕಳನ್ನೆಲ್ಲ ಅದು ಒಂಥರ ಭಯದ ವಾತಾವರಣದಲ್ಲಿ ಈ ನೋಟಿಸ್ ಬೋರ್ಡಿಗೆ ಹಾಕ್ತೀವಿ ಅಂತೇಳಿ ಅದರ್ಸೋದು ಮನಸ್ಸನ್ನು ಕುಂದಿಸ್ತಾರೆ. ಮನಶಕ್ತಿ ಅನ್ನೋದನ್ನು ಕುಂದಿಸಿ ಆ ಮಗು ಏನಾಗುತ್ತೆ, ನಮ್ಮ ತಂದೆ ತಾಯಿ ಕಟ್ಟಿಲ್ಲ ಅಂತೇಳಿ ತಂದೆ ತಾಯಿ ಹತ್ರನೂ ಜಗಳ ಆಡಬೇಕು. ಮತ್ತು ಇಲ್ಲಿ ಕಾಲೇಜಿನಲ್ಲಿ ಯಾರಾದರೂ ಹುಡುಗರು ಏನೋ ನಿನ್ನ ಫೀಸ್ ಕಟ್ಟಿಲ್ಲಂತೆ ನಿನಗೆ ಎಕ್ಸಾಮಿಗೆ ಕುಂದಿಸಲ್ಲ ಅಂತ ಹೇಳಿದಾಗ ಆ ಮನಸ್ಸಿನ ಒಂದು ಕ್ರೌರ್ಯ ಏನಾಗುತ್ತೆ ಅಂದರೆ ಆ ಮಗುಗೆ ನಾನು ಓದೋದೇ ಬೇಡಪ್ಪ, ನಮ್ಮ ತಂದೆ ತಾಯಿ ಮರ್ಯಾದೆ ಕಳೆಯೋದೇ ಬೇಡಪ್ಪ ಅನ್ನೋ ಒಂದು ಮಟ್ಟಕ್ಕೆ ಆ ವಿದ್ಯಾರ್ಥಿ ಜೀವನ ಹಾಳಾಗುತ್ತೆ. ಆ ಥರ ಮಾಡೋದು ಬೇಡ. ಇದು ಏನಿದೆಯೋ ನಾನು ನನ್ನ ಮಕ್ಕಳನ್ನು 3 ಇಂಜಿನಿಯರ್ ಮಾಡಿದ್ದೀನಿ. ಪ್ರತಿ ಒಂದು ಕ್ಷಣ ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಿ ಆ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕಂದ್ರೆ LKG UKG ಇಂದ ಅದೇ ಸ್ಕೂಲು, ಅದೇ ಇದು ಎಲ್ಲ ಮತ್ತೆ ಅಡ್ಮಿಷನ್ ಫೀಸು ಹೊಸದಾಗಿ ಮತ್ತೆ ಇದು ಬಸ್ ಪಾಸು ಅದು ಇದೊಂದು ಜೀವ ತಿಂತಾರೆ. ಏನೋ ಒಂದು ಮಾಡಿ ಬಂದಿರ್ತೀವಿ, ತಂದಿರ್ತೀವಿ, ಕಟ್ಟಿರ್ತೀವಿ. ಆದರೆ ಈ ಘಟ್ಟ ಏನಿದೆಯಲ್ಲ, ಇದು PUC ಸೆಕೆಂಡ್ ಇಯರ್ ಆದಮೇಲೆ ಅವರು ಒಂದು ಭವಿಷ್ಯದ ಒಂದು ಘಟ್ಟ, ಆ ಘಟ್ಟದಲ್ಲಿ ಈ ಥರ ಹಿಂಸೆ ಕೊಡೋದಾಗ್ಲಿ, ನೋಟಿಸ್ ಬೋರ್ಡಿಗೆ ಹಾಕೋದಾಗ್ಲಿ ಅದು ಮಾಡಬಾರ್ದು. ಮಾಡಿದ್ರೆ ಅದು ಏಕವಚನದಲ್ಲಿ ನಾವು ಮಾತಾಡಬೇಕಾಗುತ್ತೆ. ತಪ್ಪು ಎಷ್ಟು ಕಷ್ಟ ಬೀಳ್ತಾರೆ ಮಕ್ಕಳು, ಎಷ್ಟು ಪೋಷಕರು ಮಕ್ಕಳು ತಂದೆ ತಾಯಿಯಿಂದ ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದನ್ನ ಇವರಿಗೆ ಜ್ಞಾನ ಇರಬೇಕು. ಬರೀ ದುಡ್ಡು ಮುಖ್ಯ ಅಲ್ಲ, ದುಡ್ಡು ಬೇಕು ಅನ್ನಂಗಿದ್ರೆ ಬೇರೆ ವ್ಯವಹಾರ ಮಾಡ್ಕೋಬೇಕು. ಈ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನ ಕೊಡ್ತೀವಿ, ನ್ಯಾಯವಾದ ರೀತಿಯಿಂದ ನಮ್ಮ ದೇಶದ ಪ್ರಜೆಗಳನ್ನ ಒಂದು ಕಟ್ಟಕ್ಕೆ ತಲುಪಿಸ್ತೀವಿ ಅಂತಂದೇಳಿ ಈ ವಿದ್ಯಾರ್ಥಿ ಜೀವನಗಳನ್ನು ಕಟ್ತೀವಿ ಅಂತೇಳಿ ಎಲ್ಲೋ ಕೂತ್ಕೊಂಡು ಬರೀ ದುಡ್ಡಿಗಾಗಿ ವ್ಯವಹಾರ ಮಾಡಬಾರ್ದು. ಇದು ವಿದ್ಯಾರ್ಥಿ ಜೀವನಗಳು ವ್ಯಾವಹಾರಿಕವಲ್ಲ. ವ್ಯವಹಾರ ಮಾಡೋಂಥರಿಗೆ ಈ ಕಾಲೇಜುಗಳು ಸರಿಯಲ್ಲ. ಅನುಕಂಪದಲ್ಲಿ ಒಂದು ವಿದ್ಯಾರ್ಥಿ ಜೀವನದ ಒಂದು ಪ್ರೀತಿ ವಿಶ್ವಾಸದಲ್ಲಿ ಅವ್ರನ್ನ ಒಂದು ಮುಂದೆ ಬರೋದಕ್ಕೆ ಪ್ರೋತ್ಸಾಹ ಕೊಟ್ಟು ಚೈತನ್ಯ ಮೂಡೋ ಹಂಗೆ ಮಾಡೋಂಥದ್ದು ಆ ಶಾಲೆ ಕಾಲೇಜುಗಳ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಅಲ್ಲಿ ನಿನಗೆ ಎಕ್ಸಾಮ್ ಕುಂದಿಸೋದಿಲ್ಲ, ಅದು ಎಕ್ಸಾಮ್ ಕುಂದಿಸೋದಿಲ್ಲ ಅಂದರೆ ಇವ್ರು ನಮ್ಮ ಸಾರ್ ಹೇಳ್ದಂಗೆ ಒಂದು ತಂದೆ ತಾಯಿ ಗೊತ್ತಾಗಬೇಕು, ಆ ಮಗು ಗೊತ್ತಿರಬೇಕು ಅಷ್ಟೇ. ಪಬ್ಲಿಕ್ ಆಗಿಲ್ಲ ಅಂದ್ರೆ ಡಂಗರಿಸ್ತಾರ ಬಿಡ್ರಿ ತಮಟೆ ಸಂತ ಇಂಥವ್ರ ಮಗ ಇಂಥ ಫೀಸ್ ಕಟ್ಟಿಲ್ಲ, ಇವನಿಗೆ ಎಕ್ಸಾಮ್ ಕುಂದಿಸೋದಿಲ್ಲ ಅಂತ ಊರು ತುಂಬ ಒಂದು ಮೆಕ್ಕಿಟ್ಟು ತಮಟೆ ಬಾರಿಸ್ರಿ, ಚೆನ್ನಾಗಿರುತ್ತಾ? ಹಂಗೆ ಮಾಡ್ರಿ ನೋಡೋಣ. ಬಂಡ ಜೀವನಗಳು ನಿಮ್ಮ ಜೀವಕ್ಕೆ ಇಷ್ಟು ಬೆಂಕಿ ಹಾಕಬೇಕು ಅಷ್ಟೇ. ಈ ನೋಟಿಸ್ಗೆ ಬೋರ್ಡಿಗೆ ಹಾಕಂತ ತಪ್ಪು ಏನ್ರಿ ಮಾಡಿದ್ದಾರೆ ಅವರು? ಏನು ಕಳ್ತನ ಮಾಡಿದ್ದಾರಾ, ಕೊಲೆ ಮಾಡಿದ್ದಾರಾ, ಏನು ಮಾಡಿದ್ದಾರೆ ಮಕ್ಕಳು? ಆ ಮಕ್ಕಳದ್ದು ತಪ್ಪಿರುತ್ತಾ? ಏನೋ ತಂದೆ ತಾಯಿ ಅವಶ್ಯಕತೆ ಸರಿಯಾದ ಸಮಯ ದುಡ್ಡು ಬಂದಿರ್ತಲ್ಲ, ಕಟ್ಟಿರೋದಿಲ್ಲ. ಅದೊಂದು ತಿಳ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ ಅಂದರೆ ನೀವು ಒಂದು ಕಾಲೇಜ್ ಪ್ರಿನ್ಸಿಪಾಲು ವೈಸ್ ಪ್ರಿನ್ಸಿಪಾಲ್ ಅಂತೇಳಿ ನಿಮ್ಗೊಂದು ಗೌರವ ಕೊಡಬೇಕಾ? ನಾವು ಮತ್ತೆ ಹೇಳ್ತಾ ಇದ್ದೀವಿ. ನಂದು ಒಂದು ಅನುಭವ ಇದೆ, ನನಗೂ ನೋವಿದೆ, ಆದರೆ ಈ ಟೈಮ್ನಲ್ಲಿ ಹೇಳೋಕ್ಕಾಗಲ್ಲ.
ಅದು ಇರಲಿ. ಆಮೇಲೆ ಈ ಬ್ಯಾಂಕ್ಗಳಲ್ಲಿ ಎಷ್ಟು ಸತಾಯಿಸ್ತಾರೆ ಈ ಮಕ್ಕಳಿಗೆ. ಎಲ್ಲ ಬ್ಯಾಂಕ್ಗಳು ಸೈನ್ ಮಾಡಿಸ್ಕೊಂಡ್ಬರ್ಬೇಕು. ಏನು ಎಜುಕೇಶನ್ ಲೋನಿಗೆ ಸರ್ಕಾರನೇ ಕೊಡುತ್ತೆ. ಅದನ್ನ ಬಿಟ್ಬಿಟ್ಟು ಇವ್ರು ಎಲ್ಲ ಬ್ಯಾಂಕ್ಗಳಿಗೆ ಕಳ್ಸ್ತಾರೆ. ಒಬ್ಬೊಬ್ಬ ಮಗನಿಗೆ ನೀನು ಎಲ್ಲಿ ಸಾಲ ಇಲ್ಲ ನನಗೆ, ಅದಕ್ಕೂ ಇದಕ್ಕೆ ಏನ್ರಿ ಸಂಬಂಧ? ಅದೇ ಅದನ್ನೆಲ್ಲ ನಾನು ಈಗ ಮಾತಾಡೋಕೆ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಹಿಂದೆ ನೀವು ಏನು ಮಾಡಿದ್ರೋ ಅದು ಹೋಯ್ತು. ಇನ್ನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡೋದನ್ನ ಬಿಟ್ಬೇಡಿ. ನೀವು ಏನು ಹೇಳೋದಿದ್ರು ಅವ್ರ ಹುಡುಗನ ತಂದೆ ತಾಯಿಗೆ, ಹುಡುಗ ಆಗಲಿ ಹುಡುಗಿ ಆಗಿರಲಿ, ಅವರಿಗೆ ಅಷ್ಟಕ್ಕೆ ಹೇಳಬೇಕು. ಇಲ್ಲ ನಿಮ್ಗೆ ಅಷ್ಟು ತಾಕತ್ತು ಇದ್ರೆ ಡಂಗೂರು ಸರ್ ಇಂಥವ್ರ ಮಗಳು ನಮ್ಮ ಕಾಲೇಜಿನಲ್ಲಿ ಓದಿದ್ದಾರೆ, ಇವರು ಎಕ್ಸಾಮಿಗೆ ಕುಂದ್ರಿಸೋದಿಲ್ಲ ನಾವು ಅಂತ ಹೇಳ್ತಾರೆ. ಡಂಗೂರು ಸರ್ ನೋಡೋಣ. ನಿಮ್ಮ ನಾಚಿಕೆ ಆಗ್ಬೇಕು. ನಿಮ್ಮ ಜನ್ಮಕ್ಕೆ ಈಗ ಒಂದು ವಿದ್ಯಾರ್ಥಿಗಳಿಗಾಗಿ ಒಂದು ತ್ಯಾಗ ಮಾಡ್ಬೇಕು ರೀ. ನಾಚಿಕೆ ಆಗಲ್ಲ ನಿಮ್ಮ ಜೀವನಕ್ಕೆ. ಇನ್ನು ನೆನ್ಸ್ಕೊಂಡ್ರೆ ಮುಂದೆ ಇನ್ನೂ ಆಕ್ರೋಶವಾಗಿ ಸಾರ್ ಏನು ಹೇಳಿದ್ರಲ್ಲ ಅದಕ್ಕೆ ಹೆಚ್ಚು ನಮಗೆ ಆಕ್ರೋಶ ಆಗುತ್ತೆ. ಬೇಡ. ಈಗ ಒಂದು ತಿಳ್ಕೊಡ್ರಿ, ಇದೊಂದು ಎಚ್ಚರಿಕೆ ಅಂತ ತಿಳ್ಕೊಡ್ರಿ. ವಿದ್ಯಾರ್ಥಿ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ. ಅವು ನಿಮಗೂ ಮಕ್ಕಳೇ, ನಮಗೂ ಮಕ್ಕಳೇ, ಯಾರ ಮಕ್ಕಳೇ ಆಗಿರಲಿ, ಮಕ್ಕಳೇನೆ. ಇದು ಈ ಘಟ್ಟ ಏನಿದೆ PUC ಸೆಕೆಂಡ್ ಇಯರ್ ಆದಮೇಲೆ ಏನಿದೆ ಆ ಘಟ್ಟದಲ್ಲಿ ಅವ್ರನ್ನ ಮನಸ್ಸನ್ನ ಶುದ್ಧವಾದ ರೀತಿಯಿಂದ ಒಂದು ಯಾವುದು ಇದು ಅಂತಾರಲ್ಲ, ಎಲ್ಲ ಸಮಾಜದಲ್ಲಿ ನಗುತ್ತಾ ಅವ್ರು ಆಡ್ತಾ ವಿದ್ಯಾಭ್ಯಾಸ ಮಾಡಿ ಅವ್ರ ಮುಂದಿನ ಜೀವನ ರೂಪಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ರಿ. ಇಲ್ಲ ಅಂದರೆ ಮುಂದೆ ಭಾಳ ಇದಾಗುತ್ತೆ, ತೊಂದರೆ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ವಿದ್ಯಾರ್ಥಿ ತಂದೆ ತಾಯಿಗಳಿಗೂ ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ನನ್ನ ಮಾತನ್ನು ಇದನ್ನ ಒಂದು ಎಚ್ಚರಿಕೆ ಅಂತಲೂ ತಿಳ್ಕೊಡ್ರಿ, ಮನವಿ ಅಂತಲೂ ತಿಳ್ಕೊಡ್ರಿ. ಮುಂದಿನ ದಿನಗಳಲ್ಲಿ ಈ ಥರ ಮಾಡೋಕೆ ಹೋಗ್ಬೇಡ್ರಿ. ನಮ್ಮ ಮಗ ಆಗಿರಲಿ, ಇವ್ರ ಮಗ ಆಗಿರಲಿ, ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನನೂ ಅಷ್ಟೇನೆ. ಅದಕ್ಕಾಗಿ ನಾನು ಭಾಳ ಮನನೊಂದು ಹೇಳ್ತಾ ಇದ್ದೀನಿ. ನನಗೆ ಈ ಅವಕಾಶಗಳು ಮಾತಾಡಬೇಕಂತ ಅವಕಾಶಗಳು ಸಿಕ್ಕಿರಲಿಲ್ಲ. ಇನ್ನು ಮುಂದೆ ನಮ್ಮ ಒಂದು KRS ಪಕ್ಷ ಏನಿದೆ ಅಲ್ಲ, ಇವರ ಆಟಗಳು ಏನೂ ನಡೆಯಲ್ಲ. ಯಾರೇ ಆಗಿರಲಿ, ಯಾವುದೇ ಒಬ್ಬ ಮಿನಿಸ್ಟರ್ ಆಗಿರಲಿ, ಅವನದೇ ಕಾಲೇಜ್ ಆಗಿರಲಿ, ಅವರ ಆಟಗಳು ಇನ್ನು ಏನು ನಡೆಯಲ್ಲ. ಇನ್ನು ನಾವು ಕಂಕಣಬದ್ಧರಾಗಿ ನಿಂತಿದ್ದೀವಿ. KRS ಪಕ್ಷ ಪ್ರತಿಯೊಂದು LKG, UKG, ಕಾಲೇಜು, ಇಂಜಿನಿಯರಿಂಗ್, MBBS ಎಲ್ಲಿಗೇನೋ ಹೋಗ್ರಿ, LLB, ಯಾವುದೇ ವ್ಯಕ್ತಿಗಳಿಗೆ ಏನೇ ಅನ್ಯಾಯ ಆದ್ರೂ KRS ಪಕ್ಷ ನಿಮ್ಮ ಜೊತೆಗೆ ಇರ್ತದೆ, ನಿಮಗೆ ಸಪೋರ್ಟ್ ಮಾಡ್ತದೆ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ KRS. ಜೈ KRS.